ಕ್ಲಾಸಲ್ಲಿ ನಾವು ಟ್ಯಾಗ್ ಕ್ವಶನ್ಸ್ ಅಂತ ನೋಡ್ರಿ. ಇದನ್ನು ನಿಮ್ಮ ಎಕ್ಸಾಮ್ನಲ್ಲಿ 1 ಮಾರ್ಕ್ಸಿನ ಕಡೆಯಿಂದ ಬರ್ತಾ ಇರ್ತದೆ. ಇದಕ್ಕೆ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ನಲ್ಲಿ ನಾವು ಭಾಳ ಡಿಟೇಲ್ ಆಗಿ ಏನಪ್ಪ ಅಂದ್ರೆ ನೋಡೋಣ. ಇವತ್ತು ನೋಡ್ರಿ ಟ್ಯಾಗ್ ಕ್ವಶನ್ಸ್ ಅಂತೇಳಿ ಫಸ್ಟ್ ಇಲ್ಲೊಂದು ಡೆಫಿನೇಷನ್ ಅದ, ಸಿಂಪಲ್ ಆದಂಥ ಒಂದು ಡೆಫಿನೇಷನ್. ಟ್ಯಾಗ್ ಕ್ವಶನ್ಸ್ ಮೀನ್ಸ್ ಅ ಶಾರ್ಟ್ ಕ್ವಶನ್ಸ್. ಟ್ಯಾಗ್ ಕ್ವಶನ್ ಏನಿರ್ತದೆ ರೀ, ಒಂದು ಶಾರ್ಟ್ ಆದ ಒಂದು ಕ್ವಶನ್ ಇರ್ತದ ಅಂತೇಳಿ ಹೇಳ್ತಾನೆ. ವಿಚ್ ಕಮ್ಸ್ ಆಸ್ ಅ ಲಿಂಕ್ ಎಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್. ಈ ಒಂದು ಸ್ಟೇಟ್ಮೆಂಟ್ ಅದ ಅಂತ ಒಂದು ಸೆಂಟೆನ್ಸ್ ಅದ, ಆ ಸೆಂಟೆನ್ಸ್ದಾಗ ಲಾಸ್ಟ್ ಏನಪ್ಪ ಅಂದ್ರೆ ಶಾರ್ಟ್ ಫಾರ್ಮ್ದಾಗ ಏನು ಬರೀತಾ ಇರ್ತವಲ್ಲ ನಾವು ಆನ್ಸರ್, ಅದಕ್ಕೆ ನಾವೇನೇನು ಕರಿತಾ ಇರ್ತೀವಿ ರೀ, ಟ್ಯಾಗ್ ಕ್ವಶನ್ಸ್ ಅಂತೇಳಿ ಹೇಳ್ತಾ ಇರ್ತೇವೆ. ನೋಡ್ರಿ ಈಗ ಫಸ್ಟ್ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅದ ಅಂತ ತಿಳ್ಕೊರಿ. ಅಂದ್ರೆ ಏನು, ಪಾಸಿಟಿವ್ ಸೆಂಟೆನ್ಸ್ ಅದ ಅಂದ್ಮೇಲೆ ಅದಕ್ಕೆ ನೀವು ಎದ್ರಾಗ ಚೇಂಜ್ ಮಾಡ್ಬೇಕ್ರಿ, ನೆಗೆಟಿವ್ ಟ್ಯಾಗ್ ಅಂತಕ್ಕಂಥದ್ದು ಮಾಡ್ಬೇಕು. ಪಾಸಿಟಿವ್ದಾಗ ಏನು ಮಾಡಬೇಕು, ನೆಗೆಟಿವ್ ಟ್ಯಾಗ್ ಮಾಡಬೇಕು. ಅದೇ ಒಂದು ಸೆಂಟೆನ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತು ಅಂದ್ರೆ ಅದಕ್ಕೆ ಏನು ಮಾಡಬೇಕು, ನೀವು ಪಾಸಿಟಿವ್ ಟ್ಯಾಗ್ದಾಗ ಏನಪ್ಪ ಅಂದ್ರೆ ಮಾಡಬೇಕು. ಸಿಂಪಲ್ ಆಗಿ ಏನು, ಪಾಸಿಟಿವ್ ಇತ್ತಂದ್ರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇತ್ತಂದ್ರೆ ಪಾಸಿಟಿವ್ ಏನಪ್ಪ ಅಂದ್ರೆ ಮಾಡಬೇಕು. ನೋಡ್ರಿ ತೆಳಗಿಲ್ಲ ಕೆಲವೊಂದು ದ ಸೆಂಟೆನ್ಸ್ ವಿಚ್ ಹ್ಯಾಸ್ ಕೆಲವೊಂದು ವರ್ಡ್ ಅವ, ಕೆಲವೊಂದು ವರ್ಡ್ಗಳು ಯಾವ ರೀತಿಯ ವರ್ಡ್ಗಳು, ಆ ವರ್ಡ್ಗಳು ನೋಡಿದ್ರೆ ನಮ್ಗೆ ಏನು ಆಗ್ತಾ ಇರ್ತದೆ ಇಲ್ಲಿ, ಇದು ಅವು ನೆಗೆಟಿವ್ ವರ್ಡ್ಗಳು. ಒಂದು ಸೆಂಟೆನ್ಸ್ ಇರ್ತದ, ಆ ಸೆಂಟೆನ್ಸ್ದಾಗ ಏನಪ್ಪ ಅಂದ್ರೆ ಇವು ಏನು ವರ್ಡ್ಗಳು ನೋಡ್ರಿ ಕಾಣ್ತಕ್ಕಂಥ ವರ್ಡ್ಗಳು ಯಾವುವು, ನೋ, ನಾಟ್, ನೆವರ್, ನನ್, ನೋ ಬಡಿ, ನಥಿಂಗ್, ಹಾರ್ಡ್ಲಿ, ಬೇರ್ಲಿ, ರೇರ್ಲಿ ಈಸ್ ಕಾಲ್ಡ್ ನೆಗೆಟಿವ್ ಸ್ಟೇಟ್ಮೆಂಟ್. ಯಾವುದೇ ಒಂದು ಸೆಂಟೆನ್ಸ್ದಾಗ ಈ ವರ್ಡ್ಗಳು ಬಂದವು ಅಂತ ತಿಳ್ಕೊರಿ ನೀವು. ಯಾವು, ನೋ ಇರ್ಬೋದು, ನಾಟ್ ಇರ್ಬೋದು, ಅಥವಾ ನೆವರ್ ಇರ್ಬೋದು, ನನ್ ಇರ್ಬೋದು, ಅಥವಾ ನೋ ಬಡಿ, ನಥಿಂಗ್, ಹಾರ್ಡ್ಲಿ, ಬೇರ್ಲಿ, ರೇರ್ಲಿ, ದೀಸ್ ಆರ್ ಕಾಲ್ಡ್ ವಾಟ್ ಅ ನೆಗೆಟಿವ್ ಸ್ಟೇಟ್ಮೆಂಟ್. ಒಂದ್ ವೇಳೆ ಆ ಸೆಂಟೆನ್ಸ್ದಾಗ ಈ ವರ್ಡ್ಗಳು ಬಂದು ಅಂದ್ರೆ ಅದು ಸೆಂಟೆನ್ಸ್ ಯಾವ್ದೈತಿದ್ರೆ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತಕ್ಕಂಥ ತೋರಿಸ್ತಾ ಇರ್ತವೆ. ಅವಾಗ ನೀವೇನ್ ಮಾಡ್ಬೇಕು, ಅದಕ್ಕೆ ಪಾಸಿಟಿವ್ದಾಗ ಏನಪ್ಪ ಅಂದ್ರೆ ಆ ಸೆಂಟೆನ್ಸ್ ಚೇಂಜ್ ಮಾಡ್ಬೇಕು ಅಷ್ಟೇ. ಪಾಸಿಟಿವ್ದಾಗ ಏನಪ್ಪ ಅಂದ್ರೆ ಆನ್ಸರ್ ಅಂತಕ್ಕಂಥ ಕೊಡ್ಬೇಕು ನೀವು. ನೋಡ್ರಿ ತೆಳಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಎಕ್ಸಾಂಪಲ್ ಯಾವ್ದು, ಇದ್ರದ್ದು ಎಕ್ಸಾಂಪಲ್ ಇವೆಲ್ಲ. ಟ್ಯಾಗ್ ಕ್ವಶನ್ಸ್ ಅಂದ್ರೆ ಏನು ಅದ್ರದ್ದು ಎಕ್ಸಾಂಪಲ್ ಅವ ನೋಡ್ರಿ. ಶಿ ವಾಸ್ ಅ ಗುಡ್ ಸ್ಟೂಡೆಂಟ್. ಇದು ಎದ್ರಾಗದ್ರ, ಇದು ಸ್ಟೇಟ್ಮೆಂಟು ಪಾಸಿಟಿವ್ ಸ್ಟೇಟ್ಮೆಂಟ್ ಅದ. ಇದು ಈ ಪಾಸಿಟಿವ್ ದಿಂದ ಏನ್ ಮಾಡ್ಬೇಕು ನಾವು, ಈಗ ಇದಕ್ಕೆ ನೆಗೆಟಿವ್ ದಾಗ ಮಾಡ್ಬೇಕು. ಏನೋ ಕೊಟ್ಟೆ ನಾವು, ಶಿ ವಾಸ್ ಅ ಗುಡ್ ಸ್ಟೂಡೆಂಟ್. ನೀವೇನ್ ಮಾಡ್ಬೇಕ್ರಿ, ಫಸ್ಟ್ ಇಲ್ಲಿ ಈ ವಾಸ್ ಈ ಕಡೆ ತಗೋಬೇಕು, ಸಿ ಈ ಕಡೆ ತಗೋಬೇಕು ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ ವಾಸ್ ಇದಕ್ಕೆ ಏನ್ ಮಾಡ್ಬೇಕು, ನೆಗೆಟಿವ್ ದಾಗ ವಾಸಂಟ್. ವಾಸಂಟ್ ಈ ಸಿ ಏನ್ ಮಾಡ್ರಿ, ಅಲ್ಲೇ ಹಾಕ್ಬಿಟ್ರಿ ಲಾಸ್ಟ್. ವಾಸಂಟ್ ಸಿ. ಕ್ವಶನ್ ಮಾರ್ಕ್ ಕಂಪಲ್ಸರಿ ಇರ್ಬೇಕು. ಕ್ವಶನ್ ಮಾರ್ಕ್ ಒಂದ್ ವೇಳೆ ಮಾಡಲ್ಲೋದ್ರಿ ಅಂದ್ರೆ ಒಂದ್ ಅಂಕ ಕಟ್ ಮಾಡ್ತಾನೆ, ನಿಮ್ಗೆ ಹಾಫ್ ಅಂಕ ಬಿ ಕೊಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಶಿ ವಾಸ್ ನಾಟ್ ಅ ಗುಡ್ ಸ್ಟೂಡೆಂಟ್. ಇದರಿಂದ ಸ್ಟೇಟ್ಮೆಂಟ್ ಯಾವ್ದಾಗದ್ರಿ, ನೆಗೆಟಿವ್ ಅದಾಗ. ನೆಗೆಟಿವ್ ಯಾವ್ದ್ರ ಐತೆ ತೋರ್ಸ್ಲತ್ತದಲ್ಲಿ ನಾಟ್ ಅಂತಕ್ಕಂಥದ್ದು ಬಂದಾಗ ನೆಗೆಟಿವ್ ಆಗಿ ಹೋಯ್ತು. ನೆಗೆಟಿವ್ದಾಗ ಏನ್ ಮಾಡ್ಬೇಕು ನಾವು, ಪಾಸಿಟಿವ್ ಮಾಡ್ಬೇಕು. ನೋಡ್ರಿ ಶಿ ವಾಸ್ ನಾಟ್ ಅ ಗುಡ್ ಸ್ಟೂಡೆಂಟ್. ನೋಡ್ರಿ ಫಸ್ಟಿಗೆ ಏನ್ ತಗೊಂಡ್ರಿ, ಇಲ್ಲಿ ವಾಸ್ ತಗೊಂಡ್ಬಿಟ್ರಿ. ವಾಸ್ ಸಿ. ಯು ಡೋಂಟ್ ಪುಟ್ ದ ಕ್ವಶನ್ ಮಾರ್ಕ್ ಹಿಯರ್ ಬಿಕಾಸ್ ದಟ್ ಈಸ್ ದ ಪಾಸಿಟಿವ್. ಓಕೆ, ಇದು ನಿಮಗೆ ಕುಣಿಯಲ್ಲಿ ಇಷ್ಟು ಐತೆ. ನೋಡ್ರಿ ಇವಾಗ ನಾವೇನು ನೋಡಿದೆವು, ಎರಡು ಎಕ್ಸಾಂಪಲ್ ನೋಡಿದೆವು. ಪಾಸಿಟಿವ್ ನೆಗೆಟಿವ್ ಮಾಡಿದ್ರು, ನೆಗೆಟಿವ್ ಪಾಸಿಟಿವ್ ಮಾಡಿದೆವು. ಈಗ ನಮಗೆ ಕ್ವಶನ್ ಟ್ಯಾಗ್ ಮಾಡೋ ಟೈಮ್ನಾಗ ಶಾರ್ಟ್ ಫಾರ್ಮ್ಸ್ಗಳು ಯಾವುವು ಅಂತಕ್ಕಂಥದ್ದು ನಾವು ಆಲ್ರೆಡಿ ಬರ್ದೇನೆ. ನೋಡ್ರಿ ಶಾರ್ಟ್ ಫಾರ್ಮ್ಸ್ ಯಾವ್ದು, ಕ್ವಶನ್ ಟ್ಯಾಗ್ಸ್ ಇಲ್ಲಿ ನೋಡಿದೆ. ಎಮ್ ಪ್ಲಸ್ ನಾಟ್ ಇತ್ತು ಅಂದ್ರೆ ಏನಾಗ್ತದೆ, ಅದು ಅರೆಂಟ್ ಆಯ್ತು. ಯಾವಾಗ ನಾವು ನೆಗೆಟಿವ್ ಮಾಡೋ ಟೈಮಿನ ಎಮ್ ಇದನ್ನ ಸಮಟೈಮ್ಸ್ ಎಮ್ ಎ ಇರ್ತವೆ. ವಿಲ್ ಪ್ಲಸ್ ನಾಟ್ ಇದ್ದಿಂದು ಓಂಟ್ ಆಯ್ತು. ಕೆಲವೊಂದು ಸರ್ತಿ ವಿಲ್ ಇದ್ದಿಂದ ವಿಲ್ಲೇ ಇರ್ತವೆ according to the sentence. Okay, next is plus not isn't. These are the short forms of the tag questions. Okay, was plus not wasn't, are plus not aren't, has plus not hasn't, had plus not hadn't, have plus not haven't. These are the short form of the tag questions. Next you continue here. Can plus not can't, would plus not wouldn't, would plus not wouldn't, shall plus not shan't, do plus not don't, does plus not doesn't, did plus not didn't, may plus not mayn't. Next ಇಲ್ಲಿ ನೋಡ್ರಿ, ನೌನ್ ಪ್ರನೌನ್. ಈಗ ನೌನ್ದಾಗ ಮೇಲ್ ಇತ್ತು ಅಂದ್ರೆ ಏನ್ ತಗೋಬೇಕು, ಪ್ರನೌನ್ ಹಿ ತಗೋಬೇಕು. ಅದೇ ಒಂದು ನೌನ್ದಾಗ ಫಿಮೇಲ್ ಇತ್ತು ಅಂದ್ರೆ ಶಿ ತಗೋಬೇಕು. ಯಾವಾಗ ನೀವು ಸೆಂಟೆನ್ಸ್ ಚೇಂಜ್ ಮಾಡೋ ಟೈಮ್ನಾಗ
ಅದೇ ರೀತಿಯಾಗಿ ಒಂದ್ ವೇಳೆ ಪ್ಲೂರಲ್ ಅದ ಅಂತ ತಿಳ್ಕೊ, ಪ್ಲೂರಲ್ ಇದ್ರೆ ಏನ್ ತಗೋಬೇಕು, ದೇ ತಗೋಬೇಕು ಅಷ್ಟೇ. ನೆಕ್ಸ್ಟ್ ನಾನ್ ಲಿವಿಂಗ್ ಥಿಂಗ್ ಇತ್ತು ಅಂದ್ರೆ ಇಟ್ ತಗೋಬೇಕು. ನೆಕ್ಸ್ಟ್ ನೋಡ್ರಿ ಅದ್ರಾಗೆ ಚೇಂಜಸ್ ಮಾಡೋ ಟೈಮ್ನಾಗ V1 ಇತ್ತು ಅಂತ ತಿಳ್ಕೊರಿ, V1 ಇದ್ದಾಗ ಏನ್ ತಗೋಬೇಕ್ರಿ ನಾವು, ಡೂ ತಗೋಬೇಕು. V1 S V+S ಇದ್ದಾಗ ಏನ್ ತಗೋಬೇಕು, ಡಸ್ ತಗೋಬೇಕು. ಅದೇ V2 ಇದ್ದಾಗ ಡಿಡ್ ಅಂತ ತಗೋಬೇಕು. ಈಗ ಇದು ನಿಮ್ಗೆ ಶಾರ್ಟ್ ಫಾರ್ಮ್ಸ್ ನಿಮಗೆ ಬೇಕಾಯ್ತು ಅಂದ್ರೆ ಪಾಸ್ ಮಾಡಿ ನೀವು ಸ್ಕ್ರೀನ್ ಶಾಟ್ ಬಿ ತಗೋಬಹುದು. ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನಾನು ಪೋಸ್ಟ್ ಅಂತಕ್ಕಂಥದ್ದು ಮಾಡ್ತಾ ಇರ್ತೇನೆ, ಅದ್ರಾಗ ನೀವು ನೋಡ್ಕೋಬಹುದು. ಈಗ ಇದಕ್ಕೆ ನಾವೇನ್ ಮಾಡೋಣ, ಈಗ ಕೆಲವೊಂದು ಸೆಂಟೆನ್ಸ್ ನೋಡಿ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಚೇಂಜಸ್ ಮಾಡ್ಬೇಕು ಅಂತಕ್ಕಂಥದ್ದು ನೋಡೋಣ. ಓಕೆ, ಈಗ ಒಂದೊಂದಾಗಿ ಏನಪ್ಪ ಅಂದ್ರೆ ಎಕ್ಸಾಂಪಲ್ ನೋಡೋಣ. ಈಗ ಆಲ್ರೆಡಿ ನೀವು ನೋಡಿರಿ ಯಾವ ರೀತಿಯಾಗಿ ಚೇಂಜಿಂಗ್ ರೂಲ್ಸ್ ಏನದ, ಯಾವ ರೀತಿಯನ್ನು ಚೇಂಜ್ ಮಾಡಬೇಕು, ಟ್ಯಾಗ್ ಕ್ವಶನ್ಸ್ ಅಂತಕ್ಕಂಥದ್ದು ನೋಡಿದ್ವಿ. ಈಗ ನೋಡ್ರಿ ಈಗ ಎಕ್ಸಾಂಪಲ್ಸ್ ಪಾಸಿಟಿವ್ ನೋಡೋಣ. ಈಗ ಪಾಸಿಟಿವ್ ನಾನು 4 ಕೊಟ್ಟಿನಿ, ಎಷ್ಟು ತೊಗೊಂಡಿನಿ, 4 ತೊಗೊಂಡಿನಿ. ನೋಡ್ರಿ, ರಾಜೇಶ್ ಈಸ್ ಕ್ಲೇವರ್ ಅಂತ ಹೇಳಿದ. ಆಲ್ರೆಡಿ ನಾನು ನಿಮ್ಗೆ ಶಾರ್ಟ್ ಫಾರ್ಮ್ಸ್ ಕೊಟ್ಟಿದ್ದ, ಅದು ನೀವು ನೋಡಿನಲ್ಲ, ನೀವು ಪಾಸ್ ಮಾಡಿ ನೋಡ್ಕೊಂಡು ಬರ್ಕೋಬಹುದು. ನೀವು ನೋಟ್ಬುಕ್ನಾಗ ಹೋದ್ರೆ ನಾನು ಸ್ಕ್ರೀನ್ ಶಾಟ್ ತೊಗೊಂಡು ಏನಪ್ಪ ಅಂದ್ರೆ ಬಿಟ್ಟು ಬಿಡ್ತೀನಿ ಇದ್ರಾಗ ನಾನು. ಓಕೆ ನೋಡ್ರಿ, ರಾಜೇಶ್ ಈಸ್ ಕ್ಲೇವರ್ ನಮ್ಗೇನು ತೊಗೊಂಬಂದಾಗಿದೆ, ಈಗ ಪಾಸಿಟಿವ್ ಅದ. ಸೆಂಟೆನ್ಸ್ ಎಂದರೆ ಇದು ಪಾಸಿಟಿವ್ ಅದ. ಇದಕ್ಕೆ ಏನು ಮಾಡ್ಬೇಕು ನಾವೀಗ, ನೆಗೆಟಿವ್ ಮಾಡಬೇಕು. ಈಸ್ ಅದ, ಈಸ್ ಏನ್ ಮಾಡಬೇಕು, ಈಸ್ ಅಂತ ಮಾಡ್ಕೋರು. ನಾ ಆಲ್ರೆಡಿ ಶಾರ್ಟ್ ಫಾರ್ಮ್ದಾಗ ಬರ್ಸಿಂದ ನೋಡ್ಕೋರೋದು. ಈಸ್ ಹೋಗಿ ಏನಂತಿದೆ ಈಗ, ಈಸ್ ಅಂಟ್. ಈಸ್ ಅಂಟ್ ಇದೇನದ, ರಾಜೇಶ್ ಅಂತಕ್ಕಂಥದ್ದು ನೌನ್ ಅದ. ಈ ನೌನ್ ಇದಕ್ಕೆ ಏನ್ ಮಾಡ್ಬೇಕು ನೀವೀಗ, ಇದಕ್ಕೆ ಪ್ರನೌನ್ ಮಾಡ್ಕೋಬೇಕು. ಏನಂತ, ಇಸಂಟ್ ಹಿ, ಕ್ವಶನ್ ಮಾರ್ಕ್, ಕಂಪಲ್ಸರಿ ಕ್ವಶನ್ ಮಾರ್ಕ್ ಇರ್ಬೇಕು, ಯಾಕಂದ್ರೆ ನೆಗೆಟಿವ್ ಮಾಡ್ತೀವಿ ನೀವು ಅಲ್ಲಿ. ನೆಕ್ಸ್ಟ್ ನೋಡ್ರಿ, ಬುಕ್ಸ್ ಆರ್ ಗುಡ್. ಸೆಂಟೆನ್ಸ್ ನೋಡ್ಕೋಬೇಕು ಏನದ ಅಂತಕ್ಕಂಥದ್ದು. ಬುಕ್ಸ್ ಆರ್ ಗುಡ್, ಆರ್ ಹೋಗಿ ಏನೈತದ್ರಿ, ಅರೆಂಟ್. ಅರೆಂಟ್ ಬುಕ್ಸ್ ಅದ, ಇದು ಪ್ಲೂರಲ್ ಅದ, ಅಸಲಿಗೆ ಏನು ತಗೋಬೇಕು, ದೇ ತಗೋಬೇಕು, ಕ್ವಶನ್ ಮಾರ್ಕ್. ನೆಕ್ಸ್ಟ್ ಬೋರ್ಡ್ ಈಸ್ ವೈಟ್ ಅಂತ ಹೇಳಿದ್ದ. ಓಕೆ, ಇವೇನು ಉಳಿದಿಂದಂಥವು ಏನವಲ್ಲ, V1 V2 V1S ಅಲ್ಲಿ V2 ಏನವಲ್ಲ, ಇವು ಎಕ್ಸಾಂಪಲ್ಗಳು ಏನಪ್ಪ ಅಂದ್ರೆ ನೆಕ್ಸ್ಟ್ ಪಾರ್ಟ್ 2ದಾಗ ಏನಪ್ಪ ಅಂದ್ರೆ ಕಂಟಿನ್ಯೂಷನ್ ಮಾಡಕ್ ಬರ್ತದೆ. ಓಕೆ.